ಎಲ್ರಿಗೂ ನಮಸ್ತೆ. ರನ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೈಸ್, ನಾನು ರೇಣುಕಾ, IT ಟ್ರೈನರ್ ಆಗಿ ಬಾಸ್ ಜೂನಿಯರ್ ಕಾಲೇಜ್ ಚಿತ್ರದುರ್ಗ ಇಲ್ಲಿ NSQF ಪ್ರಾಜೆಕ್ಟ್ ಅಂಡರ್ ವರ್ಕ್ ಮಾಡ್ತಾ ಇದ್ದೀನಿ. ಗೈಸ್, ತುಂಬಾ ದಿನ ಆಯ್ತು ನಾನು ವಿಡಿಯೋ ಮಾಡಿದೆ, ಬಿಕಾಸ್ ಅನ್ಲಾಕ್ ಆದ್ಮೇಲೆ ತುಂಬಾ ಬ್ಯುಸಿ ಆಗಿದ್ದೀವಿ ವರ್ಕ್ ಅಲ್ಲಿ. ಸೊ ಆಫ್ಟರ್ ಅ ಲಾಂಗ್ ಗ್ಯಾಪ್ ನನ್ನ ಸ್ಟೂಡೆಂಟ್ ಒಬ್ಳು ಮಾನ್ಯ ಅಂತೇಳಿ, ಅವಳು ಗಾರ್ಡಿಯನ್ ಏಂಜಲ್ ಅಲ್ಲಿ ಓದ್ತಾ ಇದ್ದಾಳೆ 8th ಸ್ಟ್ಯಾಂಡರ್ಡ್. ಸೊ ಶಿ ಫೋರ್ಸ್ಡ್ ಮಿ ಟು ಮೇಕ್ ಅ ವಿಡಿಯೋಸ್ ಅಬೌಟ್ ಬೇಸಿಕ್ಸ್. ಅವಳಿಗೆ ತುಂಬಾ ಇಂಟ್ರೆಸ್ಟ್ ಇದೆ. ಸೊ ಬೇಸಿಕ್ಸ್ ಬಗ್ಗೆ ನೀವು ವಿಡಿಯೋ ಮಾಡ್ಲೇಬೇಕಂತ ತುಂಬಾ ರಿಕ್ವೆಸ್ಟ್ ಮಾಡಿದ್ರು. ಸೊ ಅದಕ್ಕೆ ಈ ಪರ್ಟಿಕ್ಯುಲರ್ ವಿಡಿಯೋನ ನಾನು ಅವಳಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಅಂಡ್ ಟುಡೇ ನಾನು ಏನ್ ಟೀಚ್ ಮಾಡಬೇಕು ಅಂತ ಇದ್ದೀನಿ ಅಂದ್ರೆ ಮೈಕ್ರೋಸಾಫ್ಟ್ ಆಫೀಸ್ ಪ್ಯಾಕೇಜಸ್, ಬೇಸಿಕ್ ಮೈಕ್ರೋಸಾಫ್ಟ್ ಆಫೀಸ್ ಬಗ್ಗೆ. ಬಿಕಾಸ್ ನಮ್ಮ ಫಸ್ಟ್ PUC ಸ್ಟೂಡೆಂಟ್ಸ್ ಲ್ಯಾಟ್ರಲ್ ಎಂಟ್ರಿ ತಗೊಂತಾರೆ. ಕೆಲವರು 9th 10th ಓದಿ ಬೇರೆ ಕಾಲೇಜ್ಗೆ ಬೇರೆ ಕಡೆ ಹೋಗಿ ಜಾಯಿನ್ ಆಗ್ತಾರೆ. ಬಿಕಾಸ್ ಆಫ್ ದ ಫ್ಯಾಮಿಲಿ ಇಶ್ಯೂಸ್ ಇರ್ಬೋದು, ಬಟ್ ಅವರಿಗೆ ಬೇರೆ ಕಡೆ ಓದೋ ಇಂಟ್ರೆಸ್ಟು ಇರ್ಬೋದು. ಸೊ ಅದಕ್ಕೆ ಮೈಗ್ರೇಟ್ ಆಗ್ತಾರೆ. ಸೊ ಅವಾಗ ನಾವೇನ್ ಮಾಡ್ತೀವಿ, ಲ್ಯಾಟ್ರಲ್ ಸ್ಟೂಡೆಂಟ್ಸ್ ನ ತಗೊಂತೀವಿ. ಸೊ ಲ್ಯಾಟ್ರಲ್ ಸ್ಟೂಡೆಂಟ್ಸ್ಗೆ ಕಂಪ್ಯೂಟರ್ ಗೊತ್ತೇ ಇಲ್ಲದೆ ಇರೋರು ಬರ್ತಾರೆ, ಗೊತ್ತಿರೋರು ಬರ್ತಾರೆ. ಸೊ ನಾವೇನ್ ಮಾಡ್ಬೇಕು, ಸ್ಟಾರ್ಟಿಂಗ್ ರೆಗ್ಯುಲರ್ ಸಿಲೆಬಸ್ಗೆ ಓದ್ಕಿಂತ ಮೊದಲು ನಾವೇನ್ ಮಾಡ್ಬೇಕು, ಬೇಸಿಕ್ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು ಪ್ರಾಕ್ಟಿಕಲ್ ಅಲ್ಲಿ. ಸೊ ಬೇಸಿಕ್ ಅಲ್ಲಿ ನಾವು ಫಸ್ಟ್ PUC ಅಲ್ಲಿ ಮೈಕ್ರೋಸಾಫ್ಟ್ ಆಫೀಸ್ ಪ್ಯಾಕೇಜಸ್ ನ ಟೀಚ್ ಮಾಡೋದ್ರಿಂದ ನಾನು ಮೈಕ್ರೋಸಾಫ್ಟ್ ಆಫೀಸ್ ಹೆಂಗ್ ಓಪನ್ ಮಾಡೋದು, ಮತ್ತೆ ಅದರೊಳಗೆ ಬೇಸಿಕ್ ಇವತ್ತು MS ವರ್ಡ್ ಅಂದ್ರೆ ಏನು, ಅದ್ರ ಯೂಸಸ್ ಏನು, ಮತ್ತೆ ಯಾವ ರೀತಿ ಅದನ್ನ ನಾವು ಡಿನೋಟ್ ಮಾಡ್ತೀವಿ, ನೇಮ್ಸ್ ಎಲ್ಲ ಹೆಂಗೆ ಐಡೆಂಟಿಫೈ ಮಾಡ್ತೀವಿ ಅಂತೇಳಿ ನಾನಿವತ್ತು ಹೇಳ್ಕೊಡ್ತಾ ಇದ್ದೀನಿ. ಸೊ ಸ್ಟೂಡೆಂಟ್ಸ್ಗೆ ಒಂದಿನ ಮೌಸ್ ಬಗ್ಗೆ ಟೀಚ್ ಮಾಡ್ಬೇಕು, ಒಂದಿನ ಕೀಬೋರ್ಡ್ ಬಗ್ಗೆ ಟೀಚ್ ಮಾಡ್ಬೇಕು, ಆಮೇಲೆ ಒಂದಿನ ಸ್ಕ್ರೀನ್ ಬಗ್ಗೆ, ಒಂದಿನ CPU ಬಗ್ಗೆ, ಒಂದಿನ UPS ಬಗ್ಗೆ, ಇದ್ರ ಬಗ್ಗೆ ಎಲ್ಲ ನಾವು ಬೇಸಿಕ್ಸ್ ಕೊಟ್ಟು ಅದಾದ ನಂತರ ನಾವು ಸ್ಕ್ರೀನ್ ನ ಯಾವ ರೀತಿ ಹೇಳ್ಬೇಕು. ಅವ್ರಿಗೆ ಆರಾಮಾಗಿ TV ಸ್ಕ್ರೀನ್ ತರ ಅನ್ಸುತ್ತೆ, ಕೆಲವರಿಗೆ ಮೌಸ್ ಕೂಡ ಮುಟ್ಟಿರಲ್ಲ, ಇದನ್ TV ಸ್ಕ್ರೀನ್ ತರಾನೇ, ಸ್ಕ್ರೀನ್ ಅಂತಾನೆ ಹೇಳ್ತಾರೆ. ಸೊ ನಾವು ಇವಾಗ ಟರ್ನ್ ಆನ್ ಮಾಡೋದು ಹೆಂಗೆ, ಮತ್ತೆ ಶಟ್ ಡೌನ್ ಮಾಡೋದು ಹೆಂಗೆ, ಇದನ್ನೆಲ್ಲ ನಾವು ಹೇಳ್ಕೊಡ್ಬೇಕಾಗತ್ತೆ. ಅದಾದ ನಂತರ ನಾವು ಬೇಸಿಕ್ ಹೆಂಗೆ ಓಪನ್ ಮಾಡೋದು, ಇದನ್ನ ಏನಂತ ಕರಿತೀವಿ, ಯಾವ ನೇಮ್ಸ್ ಇಂದ ಐಡೆಂಟಿಫೈ ಮಾಡ್ತೀವಿ ಅನ್ನೋದನ್ನ ಸ್ಟೂಡೆಂಟ್ಸ್ ಗೆ ಗೊತ್ತಿರಬೇಕು. ನಾವು ಇವಾಗ ಎವ್ರಿ ಡೇ ಯೂಸ್ ಮಾಡೋ ವರ್ಡ್ಸ್ ನೇ ನಾವು ಟೆಕ್ನಿಕಲಿ ಇಲ್ಲಿ ಯೂಸ್ ಮಾಡ್ತೀವಿ. ಸೊ ಅದ್ರನ್ನ ಎಕ್ಸಾಂಪಲ್ಸ್ ಕೊಟ್ಟು ನಾವು ಸ್ಟೂಡೆಂಟ್ಸ್ ಗೆ ಹೇಳ್ಬೇಕಾಗತ್ತೆ. ಅವಾಗ ಸ್ಟೂಡೆಂಟ್ಸ್ ನೆನ್ಪಿಟ್ಕೊಂತಾರೆ ಫ್ರೆಂಡ್ಸ್. ಸೊ ಇದನ್ನ ನಾವು ಬೇಸಿಕಲಿ ನಾವು ಸಿಸ್ಟಮ್ ಆನ್ ಮಾಡಿದ ತಕ್ಷಣ ಈ ರೀತಿ ನಮಗೆ ಸ್ಕ್ರೀನ್ ಅಪಿಯರ್ ಆಗುತ್ತೆ. ಸೊ ಇದನ್ನ ನಾವೇನಂತ ಕರಿತೀವಿ, ಡೆಸ್ಕ್ಟಾಪ್ ಅಂತ ಕರಿತೀವಿ ಅಂತ ಹೇಳ್ಕೊಡ್ಬೇಕು ನಾವು. ಸೊ ಇದು ಡೆಸ್ಕ್ಟಾಪ್ ಅಂತ ಅದಕ್ಕೆ ಮುಂಚೆನೆ ಹೇಳಿರ್ಬೇಕು ನಾವು, ಅಂದ್ರೆ ನಾವು ಆಲ್ಮೋಸ್ಟ್ ಸ್ವಲ್ಪ ಲೊಕೇಶನ್ ಸೇವ್ ಮಾಡೋದೆಲ್ಲ ಫೈಲ್ಸ್ ನ ಡೆಸ್ಕ್ಟಾಪ್ ಅಲ್ಲಿ ಸೇವ್ ಮಾಡಿ ಅಂತ ಫಸ್ಟ್ ಹೇಳ್ಬೇಕು. ಅದಾದ್ಮೇಲೆ ಇನ್ನರ್ ಪಾರ್ಟಿಷನ್ಸ್ ಅಲ್ಲೆಲ್ಲ ಯಾವ ರೀತಿ ಸೇವ್ ಮಾಡೋದು ಅನ್ನೋದನ್ನ ಹೇಳ್ಕೊಡಕ್ ಈಸಿ ಆಗುತ್ತೆ. ಸೊ ಡೆಸ್ಕ್ಟಾಪ್ ಇದು ಇಲ್ಲೆಲ್ಲ ಕಾಣಿಸ್ತಿರೋದು ಐಕಾನ್ಸ್ ಅಂತೇಳಿ ನಾವು ಇಲ್ಲಿ ನೋಡ್ತಾ ಇದೀವಲ್ಲ, ಇದನ್ನ ಟಾಸ್ಕ್ ಬಾರ್ ಅಂತ ಹೇಳಿ ಹೇಳ್ತೀವಿ, ಮತ್ತೆ ಇದನ್ನ ಸ್ಟಾರ್ಟ್ ಬಟನ್ ಅಂತ ಹೇಳಿ ಹೇಳ್ತೀವಿ. ಸೊ ಕ್ವಿಕ್ ಆಗಿ ಆಕ್ಸೆಸ್ ಮಾಡೋದಕ್ಕೆ ನಾವು ಟಾಸ್ಕ್ ಬಾರ್ ಅಲ್ಲಿ ಕೆಲವು ಫೈಲ್ಸ್ ನ ಇಟ್ಕೊಂಡಿದೀವಿ. ಆಮೇಲೆ ಕೆಲವು ಸಾಫ್ಟ್ವೇರ್ಸ್ ನ ನಾವು ಓಪನ್ ಮಾಡಿರ್ತೀವಿ, ಅವೆಲ್ಲ ಮಿನಿಮೈಸ್ ಮಾಡಿದಾಗ ಇಲ್ಲ ಬೇರೆ ಯಾವ್ದೋ ವರ್ಕ್ ಇಂಟರಪ್ಟ್ ಆದಾಗ ಅದನ್ನ ನಾವು ಟಾಸ್ಕ್ ಬಾರ್ ಅಲ್ಲಿ ತಂದು ಇಟ್ಕೋಬಹುದು ಈ ರೀತಿ. ಸೊ ಸ್ಟಾರ್ಟಿಗೆ ಹೋಗಿ ಮೈಕ್ರೋಸಾಫ್ಟ್ ಆಫೀಸ್ ಹೆಂಗೆ ನಾವು ಓಪನ್ ಮಾಡ್ಬೇಕು ಅಂದ್ರೆ ಸ್ಟಾರ್ಟಿಗೆ ಹೋಗ್ಬೇಕು. ಸ್ಟಾರ್ಟಿಗೆ ಹೋಗಿ ಇಲ್ಲಿ ನಾವು ಸರ್ಚ್ ಮಾಡ್ಬೇಕು, ಆಲ್ಫಾಬೆಟಿಕ್ ವೈಸ್ ಇರುತ್ತೆ ಅಪ್ಲಿಕೇಶನ್ಸ್. ಸೊ ಇಲ್ಲಿ ಮೈಕ್ರೋಸಾಫ್ಟ್ ಆಫೀಸ್ ಅಂತ ಕಾಣಿಸ್ತಾ ಇದೆಯಲ್ಲ. ಸೊ ಮೈಕ್ರೋಸಾಫ್ಟ್ ಆಫೀಸ್ ಅಂದ್ರೆ ಏನು? Microsoft Office is a application software, okay, which was developed and published by Microsoft in the year 1990. ಸೊ ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ, ಮೈಕ್ರೋಸಾಫ್ಟ್ ಆಫೀಸ್ ನ ಆಲ್ಮೋಸ್ಟ್ ಆಲ್ ಬಿಸ್ನೆಸ್ ಮತ್ತೆ ಎಜುಕೇಶನಲ್ ಸೆಕ್ಟರ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಈ ಮೈಕ್ರೋಸಾಫ್ಟ್ ಫೌಂಡರ್ ಯಾರು ಅಂತ ಹೇಳಿದ್ರೆ ಬಿಲ್ ಗೇಟ್ಸ್ ಅಂತ ಹೇಳಿ. ಸೊ ಮೈಕ್ರೋಸಾಫ್ಟ್ ನಾವು ಇದು ನೋಡಿ ಒಂದು ಫೋಲ್ಡರ್ ರೀತಿ ಇದೆ, ಇದನ್ನ ನಾವು ಹೇಳ್ಕೊಡ್ಬೇಕು. ಈ ರೀತಿ ನಮಗೆ ಕಾಣಿಸಿದ್ರೆ ಇದನ್ನ ಫೋಲ್ಡರ್ ಅಂತ ಹೇಳಿ ಕರಿತೀವಿ ಅಂತ ಹೇಳಿ. ಸೊ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಆಗಿರೋದ್ರಿಂದ ಸ್ಟೂಡೆಂಟ್ಸ್ ಗೆ ಕ್ಯಾರೆಕ್ಟರ್ ಯೂಸರ್ ಇಂಟರ್ಫೇಸ್ ಗಿಂತ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ತುಂಬಾ ಅಟ್ರಾಕ್ಟಿವ್ ಇರುತ್ತೆ. ಚಿತ್ರಗಳನ್ನ ಚೆನ್ನಾಗಿ ನೆನ್ಪಿಟ್ಕೊಂತಾರೆ ನಮ್ಮ ಸ್ಟೂಡೆಂಟ್ಸ್. ಸೊ ಇದು ಫೋಲ್ಡರ್ ಅಂತ ಹೇಳಿ ಹೇಳ್ಬೇಕು. ಇದನ್ನ ಕ್ಲಿಕ್ ಮಾಡಿದ್ರೆ, ನಾವು ಡ್ರಾಪ್ ಡೌನ್ ಕ್ಲಿಕ್ ಮಾಡಿದ್ರೆ ಇಲ್ಲೆಲ್ಲ ನಮಗೆ ಮೈಕ್ರೋಸಾಫ್ಟ್ ಆಫೀಸ್ ಪ್ಯಾಕೇಜ್ ಅಲ್ಲಿ ಯಾವ್ಯಾವ ಅಪ್ಲಿಕೇಶನ್ಸ್ ಇದೆ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಸೊ ನಾವು ಸ್ಟಾರ್ಟಿಂಗ್ ನಾವು ಜಾಸ್ತಿ ಯೂಸ್ ಮಾಡುವಂತ ಸಾಫ್ಟ್ವೇರ್ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಅಂತ ಹೇಳಿ. ಸೊ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಈ ರೀತಿಯಾಗಿ
ಓಪನ್ ಆಗುತ್ತೆ. ನೋಡಿ ಇದನ್ನ ನೋಡಿದ್ರೆ ನಮಗೆ ಒಂದು A4 ಶೀಟ್ ಕಾಣುತ್ತಲ್ಲ, ನಾವು ಕಾಮನ್ ಆಗಿ A4 ಶೀಟ್ ಎಲ್ಲರೂ ನೋಡಿರ್ತೀವಿ. ಒಂದು ಟೆಸ್ಟ್ ಬರೆಯೋದಕ್ಕೆ ಶೀಟ್ಸ್, ರೂಲ್ಡ್ ಶೀಟ್ಸ್ ಅಂತ ಹೇಳಿ ತಗೊಂತೀವಲ್ಲ, ರೂಲ್ಡ್ ಶೀಟ್ಸ್ ಮತ್ತೆ ರೂಲ್ ಇಲ್ದೇ ಇರೋಂತ ಅನ್ರೂಲ್ಡ್ ಶೀಟ್ಸ್ ಎಲ್ಲ ತಗೊಂತೀವಲ್ಲ, ಆ ರೀತಿ ನಮಗೆ ಇದು ಅಪಿಯರ್ ಆಗುತ್ತೆ, ರೈಟ್? ಸೊ ಈ ಮೈಕ್ರೋಸಾಫ್ಟ್ ವರ್ಡ್ ಇಂದ ನಮಗೆ ಏನೇನ್ ಯೂಸ್ಫುಲ್, ಮೈಕ್ರೋಸಾಫ್ಟ್ ವರ್ಡ್ ಅಲ್ಲಿ ನಾವು ಏನ್ ಮಾಡ್ಬೋದು ಅಂತ ಕೇಳೋದಾದ್ರೆ, ನಾವು ಮೈಕ್ರೋಸಾಫ್ಟ್ ವರ್ಡ್ ಅಲ್ಲಿ ಲೆಟರ್ಸ್ ಟೈಪ್ ಮಾಡ್ಬೋದು. ತುಂಬಾ ಇಂಪಾರ್ಟೆಂಟ್ಲಿ ನಾವೇನ್ ಮಾಡ್ಬೋದು, ಲೆಟರ್ಸ್ ಟೈಪ್ ಮಾಡ್ಬೋದು. ಆಲ್ಮೋಸ್ಟ್ ಲೀವ್ ಲೆಟರ್ ಹಾಕ್ತಿವಿ, ಆಮೇಲೆ ಒಂದು ಬೇರೆ ಕಡೆ ಇವಾಗ ಎಲ್ಗಾದ್ರೂ ಒಂದು ಆಫೀಸಿಗೆ ಲೆಟರ್ ಬರಿತೀವಿ, ಅರ್ಜಿ ಬರಿತೀವಿ ಅಂತ ಹೇಳ್ತೀವಲ್ಲ, ಸೊ ಆತರ ಅಪ್ಲಿಕೇಶನ್ಸ್ ಹಾಕ್ತಾ ಇರ್ತೀವಿ, ಅದಕ್ಕೆ ನಾವು ಲೆಟರ್ ಬರಿಬೋದು. ಮತ್ತೆ ರೆಸ್ಯೂಮೆ ರೆಡಿ ಮಾಡ್ಬೋದು. ಇವಾಗ ಸೆಕೆಂಡ್ PUC ಮುಗಿದು, ಸೆಕೆಂಡ್ PUC ಸ್ಟೂಡೆಂಟ್ಸ್ ಎಲ್ಲ ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ, ಎಲ್ಲರೂ ಕಲ್ತಿರ್ತಾರೆ. ಸೊ ಸೆಕೆಂಡ್ PUC ಸ್ಟೂಡೆಂಟ್ಸ್ ಎಲ್ಲ ಏನ್ ಮಾಡ್ತಾರೆ, ರೆಸ್ಯೂಮ್ ರೆಡಿ ಮಾಡ್ಬೇಕು. ಸೊ ಅವ್ರಿಗೆ ರೆಸ್ಯೂಮ್ ರೆಡಿ ಮಾಡೋದನ್ನ ನಾವು ನೀಟಾಗಿ ಹೇಳ್ಕೊಟ್ಟಿರ್ಬೇಕು. ರೆಸ್ಯೂಮ್ ರೆಡಿ ಮಾಡೋದಕ್ಕೆ ವರ್ಡ್ ಯೂಸ್ ಮಾಡ್ಬೋದು, ಮತ್ತೆ ಅಪ್ಲಿಕೇಶನ್ ಹಾಕೋದಕ್ಕೆ, ಮತ್ತೆ ಸರ್ಟಿಫಿಕೇಟ್ಸ್ ರೆಡಿ ಮಾಡೋದಕ್ಕೆ MS ವರ್ಡ್ ಯೂಸ್ ಮಾಡ್ಬೋದು. ಮತ್ತೆ ನಾನು ಆಲ್ಮೋಸ್ಟ್ ಹೇಳ್ತಿರ್ತೀನಿ, ಡಾಕ್ಯುಮೆಂಟ್ ರೆಡಿ ಮಾಡೋದಕ್ಕೆ ಲೈಕ್ ನೋಟ್ಸ್ ಇಲ್ಲ ಟೆಕ್ಸ್ಟ್ ಬುಕ್ಸ್, ಇದನ್ನೆಲ್ಲ ನಾವು ರೆಡಿ ಮಾಡೋದಕ್ಕೆ ನಾವು MS ವರ್ಡ್ ಯೂಸ್ ಮಾಡಬಹುದು. ಇವಾಗ ಎಸ್ಸೆ ರೈಟಿಂಗ್ ಅದರೆಲ್ಲ ಬರೆಯಕ್ಕೆ ಯೂಸ್ ಮಾಡ್ತಿರಲ್ಲ, ಸೊ ಅದರೆಲ್ಲ ಬರೆಯೋದಕ್ಕೆ ನಾವು ಮೈಕ್ರೋಸಾಫ್ಟ್ ವರ್ಡ್ ನ ನಾವು ಯೂಸ್ ಮಾಡಬಹುದು. ನೋಡಿ ಬೈ ಡಿಫಾಲ್ಟ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಡಾಕ್ಯುಮೆಂಟ್ 1 ಮೈಕ್ರೋಸಾಫ್ಟ್ ವರ್ಡ್ ಅಂತ ಹೇಳಿ, ಅಪ್ಲಿಕೇಶನ್ ನೇಮು ಮತ್ತೆ ಇದ್ರದ್ದು ಫೈಲ್ ನೇಮ್ ಎರಡು ಕೂಡ ಬೈ ಡಿಫಾಲ್ಟ್ ಡಾಕ್ಯುಮೆಂಟ್ 1 ಅಂತ ತಗೊಂಡಿದೆ ಮೈಕ್ರೋಸಾಫ್ಟ್ ವರ್ಡ್. ಸೊ ಇದನ್ನ ನಾವು ನೇಮ್ಸ್ ಡಿಸ್ಪ್ಲೇ ಆಗೋದನ್ನ ಟೈಟಲ್ ಬಾರ್ ಅಂತ ಹೇಳಿ ಕರಿತೀವಿ. ಓಕೆ, ನೇಮ್ ಡಿಸ್ಪ್ಲೇ ಆಗ್ತಿದೆಯಲ್ಲ, ಇದನ್ನ ನಾವು ಟೈಟಲ್ ಬಾರ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದನ್ನ ಆಫೀಸ್ ಬಟನ್ ಅಂತ ಹೇಳ್ತೀವಿ. ನೀವು ಜಸ್ಟ್ ಹೋಗಿ ಕ್ಲಿಕ್ ಮಾಡೋದ್ ಬೇಡ, ಸುಮ್ನೆ ಹೋಗಿ ಎಲ್ಲಾದ್ರ ಮೇಲೆ ಹಿಂಗ್ ಪ್ಲೇಸ್ ಮಾಡ್ಬಿಟ್ರೆ ಕರ್ಸರ್ನ, ಅದ ನೇಮ್ ಕೂಡ ನಮಗೆ ಶೋ ಆಫ್ ಆಗುತ್ತೆ. ಸೊ ಆ ನೇಮ್ ಇಂದ ನಾವು ಬೇಗ ಅರ್ಥ ಮಾಡ್ಕೋಬಹುದು ಯಾವ ಆಪ್ಷನ್ ಇದು ಅಂತ ಹೇಳಿ. ಸೊ ಇದು ಆಫೀಸ್ ಬಟನ್. ಇಲ್ಲಿ ನಾವು ಓಪನ್, ಸೇವ್ ಮತ್ತೆ ಪ್ರಿಂಟ್ ಮಾಡೋದಕ್ಕೆ ಈ ಆಫೀಸ್ ಬಟನ್ ಯೂಸ್ ಮಾಡ್ಕೊಂಡು ನಾವು ಆಪ್ಷನ್ಸ್ ನ ಯೂಸ್ ಮಾಡಬಹುದು. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದನ್ನ ನಾವು ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಂತ ಹೇಳಿ ಕರಿತೀವಿ. ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಂದ್ರೆ ಏನು ಅಂದ್ರೆ, ಬೇಗ, ಕ್ವಿಕ್ ಅಂದ್ರೆ ಬೇಗ, ಬೇಗ ಆಕ್ಸೆಸ್ ಅಂದ್ರೆ ನಮಗೆ ಬೇಕಾಗಿರೋಂಥವು ಯಾವ ತುಂಬಾ ರಿಪೀಟೆಡ್ಲಿ ನಾವು ಯೂಸ್ ಮಾಡ್ತಾ ಇರ್ತೀವಿ. ಸೊ ಆ ಆಪ್ಷನ್ಸ್ ನ ನಾವು ಇಲ್ಲಿ ಹಾಕೊಂಡಿದ್ರೆ, ಟೂಲ್ಸ್ ನ ಹಾಕೊಂಡಿದ್ರೆ ನಾವು ಈಸಿಯಾಗಿ ನಾವು ಅದ್ರ ಮೇಲೆ ಪ್ರೆಸ್ ಮಾಡಿ ಯೂಸ್ ಮಾಡಬಹುದು. ಸೊ ಅದಕ್ಕೆ ಇದನ್ನ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಹೋಮ್, ಇನ್ಸೈಡ್, ಪೇಜ್ ಲೇಔಟ್, ರೆಫರೆನ್ಸಸ್, ಮೇಲಿಂಗ್, ರಿವ್ಯೂ, ವೀವ್ ಅಂತೇಳಿ, ಇದನ್ನ ನಾವು ಮೆನ್ಯೂ ಬಾರ್ ಅಂತ ಹೇಳಿ ಕರಿತೀವಿ. ಆರ್ ಟ್ಯಾಬ್ ಬಾರ್ ಅಂತ ಕೂಡ ನಾವು ಕರಿಬಹುದು. ಸೊ ಇದರಲ್ಲಿ ಒಂದೊಂದನ್ನು ನಾವು ಹೋಮ್ ಟ್ಯಾಬ್, ಇನ್ಸರ್ಟ್ ಟ್ಯಾಬ್, ಪೇಜ್ ಲೇಔಟ್ ಟ್ಯಾಬ್, ರೆಫರೆನ್ಸಸ್ ಟ್ಯಾಬ್, ಮೇಲಿಂಗ್ಸ್ ಟ್ಯಾಬ್, ರಿವ್ಯೂ ಟ್ಯಾಬ್, ವ್ಯೂ ಟ್ಯಾಬ್ ಅಂತೇಳಿ ಕರಿತೀವಿ. ಸೊ ಇದೆಲ್ಲ ನೀವು ಸ್ಟೂಡೆಂಟ್ಸ್ ಎಲ್ಲ ನಾವು ಡೈರೆಕ್ಟ್ ಆಗಿ ಏನ್ ಮಾಡ್ಬೇಕು, ಟೀಚ್ ಮಾಡ್ಬೇಕಾದ್ರೆ ಇನ್ಸರ್ಟ್ ಟ್ಯಾಬಿಗೆ ಹೋಗಿ ಅಂತ ಹೇಳಿ ಹೇಳ್ಬೇಕು. ನಾವು ಬಂದು ಇನ್ಸರ್ಟ್ ಟ್ಯಾಬ್ ಇದೆ ಅಂತ ಹೇಳಿ ತೋರಿಸೋ ರೀತಿ ಇರಬಾರ್ದು. ಇನ್ಸರ್ಟ್ ಟ್ಯಾಬಿಗೆ ಹೋಗಿ, ಪೇಜ್ ಲೇಔಟ್ ಟ್ಯಾಬಿಗೆ ಹೋಗಿ ಅಂತ ಹೇಳಂಗಿರ್ಬೇಕು. ನಾನು ರೆಗ್ಯುಲರ್ ಸಿಲೆಬಸ್ ಗೆ ನಾವು ಜಂಪ್ ಆದ್ಮೇಲೆ, ಸೊ ಅದಕ್ಕೆ ನಾವು ಅಷ್ಟೊಳಗೆ ನಾವು ಇದನ್ನ ಥರೋ ಮಾಡಿರ್ಬೇಕು ಸ್ಟೂಡೆಂಟ್ಸ್ ಗೆ. ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಂಪ್ಯೂಟರ್ ನಮಗೆ ಡಿಸ್ಪ್ಲೇ ಮಾಡುತ್ತೆ ಅಂದ್ರೆ, ಹೋಮ್ ಟ್ಯಾಬ್ ಅಲ್ಲಿ ಇದಿಷ್ಟು ಆಪ್ಷನ್ಸ್ ಮಾತ್ರ ಹೈಲೈಟ್ ಆಗಿದೆ, ಇದಿಷ್ಟು ಆಪ್ಷನ್ಸ್ ನಮಗೆ ಕಾಣ್ತಾ ಇದೆ. ಮತ್ತೆ ನೋಡ್ರಿ ಇಲ್ಲಿ ಇನ್ನೂ ಏನ್ ಡಿಫ್ರೆನ್ಸಸ್, ಇಲ್ಲಿ ಒಂದೊಂದೇ ಗ್ರೂಪ್ ಬಾಕ್ಸ್ ಇದೆ ನೋಡ್ರಿ. ಇದು ಒಂದು ಬಾಕ್ಸ್, ಇದಕ್ಕೊಂದು ಕ್ಲಿಪ್ ಬೋರ್ಡ್ ಅಂತ ನೇಮ್ ಕೊಟ್ಟಿದ್ದಾರೆ. ಇದು ಒಂದು ಬಾಕ್ಸ್, ಇದಕ್ಕೆ ಫಾಂಟ್ ಅಂತ ಹೇಳಿ ನೇಮ್ ಕೊಟ್ಟಿದ್ದಾರೆ. ಅಂದ್ರೆ ಕ್ಲಿಪ್ ಬೋರ್ಡ್ ಗ್ರೂಪ್ ಅಂತ ಹೇಳಿ ಕರಿತೀವಿ. ಈ ಗ್ರೂಪ್ ಅಲ್ಲಿ ಇಷ್ಟೆಲ್ಲ ಆಪ್ಷನ್ಸ್ ಇದೆ. ಫಾಂಟ್ ಗ್ರೂಪ್ ಅಲ್ಲಿ ಇಷ್ಟೆಲ್ಲ ಆಪ್ಷನ್ಸ್ ಇದೆ. ಪ್ಯಾರಾಗ್ರಾಫ್ ಗ್ರೂಪ್ ಅಲ್ಲಿ ಇಷ್ಟೆಲ್ಲ ಆಪ್ಷನ್ಸ್ ಇದೆ. ಸ್ಟೈಲ್ಸ್ ಗ್ರೂಪ್ ಅಲ್ಲಿ ಇಷ್ಟೆಲ್ಲ ಆಪ್ಷನ್ಸ್ ಇದೆ. ಎಡಿಟಿಂಗ್ ಗ್ರೂಪ್ ಅಲ್ಲಿ ಇಷ್ಟೆಲ್ಲ ಆಪ್ಷನ್ಸ್ ಇದೆ. ಓಕೆ, ಈ ರೀತಿ ಟ್ಯಾಬ್, ಗ್ರೂಪ್ ಮತ್ತೆ ಆಪ್ಷನ್ಸ್ ಬಗ್ಗೆ ಸ್ಟೂಡೆಂಟ್ಸ್ ಗೆ ಅರಿವಿರಬೇಕು. ಓಕೆ, ನೆಕ್ಸ್ಟ್ ಇದು ನಮ್ದು ವರ್ಕಿಂಗ್ ಏರಿಯಾ. ಸೊ ಇಲ್ಲಿ ನೋಡಿ, ನಾನು ಝೂಮ್ ಮಾಡೋದಕ್ಕೆ ಆಪ್ಷನ್ಸ್ ಇದೆ, ಝೂಮ್ ಇನ್ ಮಾಡ್ಬೋದು, ಝೂಮ್ ಔಟ್ ಮಾಡ್ಬೋದು. ಸೊ ಝೂಮ್ ಮಾಡೋದಕ್ಕೆ ಆಪ್ಷನ್ಸ್ ಇದೆ. ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಮ್ಗೆ, ಇದನ್ನ ನಾವು ಸ್ಕ್ರಾಲ್ ಬಾರ್ ಅಂತ ಹೇಳಿ ಕರಿತೀವಿ. ಈ ಸ್ಕ್ರಾಲ್ ಬಾರ್ ನ ನಾವು ಅಪ್ ಡೌನ್ ನಾವು ಡಾಕ್ಯುಮೆಂಟ್ ನ ಮೂವ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಇದನ್ನ ವರ್ಟಿಕಲ್ ಸ್ಕ್ರಾಲ್ ಬಾರ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಒಂದು ಅದೇ ತರ ಇದೆ ನೋಡ್ರಿ, ಇದು ಲೆಫ್ಟ್ ರೈಟ್ ಡಾಕ್ಯುಮೆಂಟ್ ಮೂವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇದನ್ನ ಹಾರಿಜಾಂಟಲ್ ಸ್ಕ್ರಾಲ್ ಬಾರ್ ಅಂತ ಹೇಳಿ ಕರಿತೀವಿ. ವರ್ಟಿಕಲ್ ಸ್ಕ್ರಾಲ್ ಬಾರ್ ಮತ್ತೆ ಹಾರಿಜಾಂಟಲ್ ಸ್ಕ್ರಾಲ್ ಬಾರ್ ಅಂತ ಹೇಳಿ ಯೂಸ್ ಮಾಡ್ತೀವಿ. ಅದೇ ರೀತಿ ಇಲ್ಲಿ ನಮಗೆ ಸ್ಕೇಲ್ಸ್ ಬರುತ್ತೆ ಇಲ್ಲಿ. ಸೊ ನೋಡಿ, ರೂಲರ್ ಇದೆಯಲ್ಲ, ರೂಲರ್ ಎನೇಬಲ್ ಮಾಡ್ಕೊಂತೀನಿ ನಾನು. ರೂಲರ್ ಎನೇಬಲ್ ಅಲ್ಲಿ ಇದು ಕಾಣಿಸ್ತಾ ಇದೆಯಲ್ಲ, ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಹಾರಿಜಾಂಟಲ್ ರೂಲರ್ ಅಂತ ಕರಿತೀವಿ. ಇದನ್ನ ನಾವು ವರ್ಟಿಕಲ್ ರೂಲರ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಪೇಜ್ 1 ವರ್ಡ್ 0 ಇಂಗ್ಲಿಷ್. ಸೊ ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಸ್ಟೇಟಸ್ ಬಾರ್
ಓಕೆ. ಸ್ಟೇಟಸ್ ಬಾರ್, ಇವಾಗ ಲೈಕ್ ವೈಸ್ ತುಂಬಾ ರಿಚ್ ಇರೋರಿಗೆ ಇವ್ರ ಸ್ಟೇಟಸ್ ಈ ರೀತಿ ಇದೆ, ತುಂಬಾ ಸ್ವಲ್ಪ ಪೂರ್ ಈ ತರ ಇವ್ರ ಸ್ಟೇಟಸ್ ಇದೆ ಅಂದ್ರೆ ಅವರು ಡಿಫೈನ್ ಮಾಡೋದು ಇಷ್ಟು ಅಮೌಂಟ್ ಇವ್ರ ಹತ್ರ ಇದೆ, ಆರ್ಎಲ್ಸ್ ಈ ರೀತಿ ಅವರು ವೈಲ್ಡ್ ಸೆಟಲ್ಡ್ ಇದಾರೆ. ಸೊ ಆತರ ಡಿಫೈನ್ ಮಾಡ್ತೀವಲ್ಲ, ಅದೇ ರೀತಿ ನಮ್ಮ MS ವರ್ಡ್ ಡಾಕ್ಯುಮೆಂಟ್ ನ ಸ್ಟೇಟಸ್ ಬಾರ್ ಡಿಫೈನ್ ಮಾಡ್ತಾ ಇದೆ. ಏನ್ ಸ್ಟೇಟಸ್ ತೋರಿಸ್ತಾ ಇದೆ, ಇದು 1 ಪೇಜ್ ಅಲ್ಲಿ ಇದೆ ಅಂತೇಳಿ. ಇವಾಗ ನಾನು ನೋಡಿ 2 pages ಅಲ್ಲಿ ನಾನು 2 pages ಕೊಟ್ಟೆ. ಸೊ 2 pages ಕೊಟ್ಟಾಗ ಪೇಜ್ 2 of 2 ಅಂದ್ರೆ 2 pages ಇದೆ, ಅದ್ರೊಳಗೆ ನೀವು ಸೆಕೆಂಡ್ ಪೇಜ್ ಅಲ್ಲಿ ಇದೀರಾ ಅಂತ. ಇದೇ ಕರ್ಸರ್ ನಾನು ಇಲ್ಲಿ ಪ್ಲೇಸ್ ಮಾಡ್ತೀನಿ. ನೋಡಿ ಪೇಜ್ 1 of 2 ಅಂದ್ರೆ 2 pages ಇದೆ, ನೀವು ಫಸ್ಟ್ ಪೇಜ್ ಅಲ್ಲಿ ಇದೀರಾ ಅಂತ. ಇವಾಗ ನಾನು ಏನಾದ್ರೂ ಒಂದು ಟೈಪ್ ಮಾಡ್ತೀನಿ, NSQF ಅಂತೇಳಿ ಟೈಪ್ ಮಾಡಿದೆ. ಇವಾಗ ನೋಡ್ರಿ ವರ್ಡ್ಸ್ 1 ವರ್ಡ್ ಇದೆ ಅಂತೇಳಿ ತೋರಿಸ್ತಾ ಇದೆ. ಇವಾಗ ITES ಅಂತೇಳಿ ಟೈಪ್ ಮಾಡ್ತಾ ಇದೀನಿ. ಸೊ ಇಲ್ಲಿ ನೋಡಿ ನಮಗೆ ಇವಾಗ ಏನಂತ ತೋರಿಸ್ತಾ ಇದೆ, ವರ್ಡ್ಸ್ 2 ಅಂತೇಳಿ ತೋರಿಸ್ತಾ ಇದೆ. ಈ ರೀತಿ ಸ್ಟೇಟಸ್ ನ ಡಿಫೈನ್ ಮಾಡೋದು, ಈ ಡಾಕ್ಯುಮೆಂಟ್ ಸ್ಟೇಟಸ್ ನ ಡಿಫೈನ್ ಮಾಡೋದಕ್ಕೆ ನಮಗೆ ಸ್ಟೇಟಸ್ ಬಾರ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಡಾಕ್ಯುಮೆಂಟ್ ವ್ಯೂ ಆಪ್ಷನ್ಸ್ ನಮಗೆ ಕಾಣಿಸ್ತಾ ಇದೆ, ಕರೆಕ್ಟಾ? ಇವಾಗ ನಾವು ಪ್ರಿಂಟ್ ಲೇಔಟ್ ಆಪ್ಷನ್ ಅಲ್ಲಿ ಇದೀವಿ. ನೆಕ್ಸ್ಟ್ ಫುಲ್ ಸ್ಕ್ರೀನ್ ರೀಡಿಂಗ್. ನೋಡಿ ಫುಲ್ ಸ್ಕ್ರೀನ್ ಅಲ್ಲಿ ನಾವು ಒಂದು ಡಾಕ್ಯುಮೆಂಟ್ ರೆಡಿ ಮಾಡಿದ್ರೆ ನಾವು ಅದನ್ನ ಓದೋದಕ್ಕೆ ಹೆಲ್ಪ್ ಆಗೋದಕ್ಕೆ ಫುಲ್ ಸ್ಕ್ರೀನ್ ಯೂಸ್ ಮಾಡ್ತೀವಿ. ವೆಬ್ ಲೇಔಟ್ ಆಪ್ಷನ್, ಔಟ್ಲೈನ್ ಮತ್ತೆ ಡ್ರಾಫ್ಟ್, ಈ ರೀತಿ ನಮಗೆ ಡಿಫ್ರೆಂಟ್ ಡಾಕ್ಯುಮೆಂಟ್ ವ್ಯೂ ಆಪ್ಷನ್ಸ್, ಓಕೆ, ಡಾಕ್ಯುಮೆಂಟ್ ವ್ಯೂ ಆಪ್ಷನ್ಸ್ ಕಾಣಿಸಿದೆ. ನೋಡಿ ನಾವು ಸ್ಕ್ರಾಲ್ ಬಾರ್ ಮೂವ್ ಆದ ತಕ್ಷಣ ಪೇಜ್ 1 ಪೇಜ್ 2 ಅಂತ ಹೇಳಿ ನಮಗೆ ಇಲ್ಲಿ ಒಂದು ಐಡೆಂಟಿಫಿಕೇಶನ್ ಬಂದಿದೆ, ಓಕೆ, ರೈಟ್ ಸೈಡ್ ಅಲ್ಲಿ. ಸೊ ಈ ರೀತಿ ನಾವು ಬೇಸಿಕ್ ನ ನಾವು ಫಸ್ಟ್ ಸ್ಟೂಡೆಂಟ್ಸ್ ಗೆ ಹೇಳ್ಕೊಡ್ಬೇಕು. ನೆಕ್ಸ್ಟ್ ಇಲ್ಲಿ 3 ಬಟನ್ಸ್ ಕಾಣಿಸ್ತಾ ಇದೆ ನೋಡಿ. ಒಂದು ಮಿನಿಮೈಸ್ ಬಟನ್, ಇನ್ನೊಂದು ರೀಸ್ಟೋರ್ ಡೌನ್, ಇನ್ನೊಂದು ಕ್ಲೋಸ್ ಬಟನ್. ಕ್ಲೋಸ್ ಬಟನ್ ನಾವು ಕ್ಲಿಕ್ ಮಾಡಿದ್ರೆ ಡಾಕ್ಯುಮೆಂಟ್ ಕ್ಲೋಸ್ ಆಗುತ್ತೆ. ಮಿನಿಮೈಸ್ ಮಾಡಿದ್ರೆ ನೋಡಿ ಡಾಕ್ಯುಮೆಂಟ್ ಒಂದು ಇಲ್ಲಿ ಟಾಸ್ಕ್ ಬಾರ್ ಅಲ್ಲಿ ಕೂರುತ್ತೆ, ಮತ್ತೆ ನಾವು ಇದನ್ನ ಮ್ಯಾಕ್ಸಿಮೈಸ್ ಮಾಡ್ಕೊಬಹುದು. ರೀಸ್ಟೋರ್ ಡೌನ್ ಮಾಡಿದ್ರೆ ನೋಡಿ ಇನ್ನೊಂದು ಯಾವ್ದಾದ್ರು ನಾವು ವಿಂಡೋಸ್ ಯೂಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಆ ವಿಂಡೋ ನಾವು ಅಕ್ಕಪಕ್ಕ ಇಟ್ಕೊಂಡು ನಾವು ನೋಡ್ಕೊಳ್ಳೋದಕ್ಕೆ ರೀಸ್ಟೋರ್ ಡೌನ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ಕ್ಲೋಸ್ ಬಟನ್, ಓಕೆ. ಇಷ್ಟು ಬೇಸಿಕ್ಸ್. ಇವಾಗ ನಾವು ಡೈರೆಕ್ಟ್ ಆಗಿ ಇವಾಗ ಮೆನು ಬಾರ್ ಬಗ್ಗೆ ಹೇಳಿದ್ನಲ್ಲ, ಇದ್ರ ಬಗ್ಗೆ ಎಕ್ಸಾಂಪಲ್ಸ್ ಕೊಡ್ಬೋದು ಅಂತ ಹೇಳಿದ್ರೆ ನಾವು ಹೋಟೆಲ್ ಅಲ್ಲಿ ನೋಡಿ, ಹೋಟೆಲ್ ಅಲ್ಲಿ ಹೋದಾಗ ಮೆನು ಕಾರ್ಡ್ ಅಂತ ಹೇಳಿ ಕೊಡ್ತಾರೆ. ಮೆನು ಕಾರ್ಡ್ ಅಲ್ಲಿ ಏನ್ ಮಾಡಿರ್ತಾರೆ ಅಂದ್ರೆ ಫಸ್ಟ್ ಚಾರ್ಟ್ಸ್ ಅಂತೇಳಿ ಬರ್ದಿರ್ತಾರೆ. ಚಾರ್ಟ್ಸ್ ಕೆಳಗೆ ಏನ್ ಮಾಡಿರ್ತಾರೆ, ಚಾರ್ಟ್ಸ್ ಅಲ್ಲಿ ಬರೀ ಪಾನಿಪುರಿ ಐಟಮ್ಸ್, ಪಾನಿಪುರಿ, ಮಸಾಲ ಪುರಿ, ಬರೀ ಆ ಐಟಮ್ಸ್ ಒಂದ್ ಕಡೆ, ನೆಕ್ಸ್ಟ್ ಮಂಚೂರಿಯನ್ ಒಂದ್ ಕಡೆ. ಸೊ ಆ ಮೇನ್ ಮೆನು ಚಾರ್ಟ್ಸ್ ಅಂತ ಇರೋದು ಟ್ಯಾಬ್ ಬಾರ್ ಆದ್ರೆ ಪುರಿ ಮತ್ತೆ ಮಂಚೂರಿಯನ್ ಅನ್ನೋದು ಗ್ರೂಪ್ಸ್, ಓಕೆ. ಪೂರಿ ಐಟಮ್ಸ್ ಒಂದ್ ಗ್ರೂಪ್, ಮಂಚೂರಿ ಐಟಮ್ಸ್ ಒಂದ್ ಗ್ರೂಪ್. ಸೊ ಪೂರಿ ಐಟಮ್ಸ್ ಅಲ್ಲಿ ಮತ್ತೆ ಏನೇನ್ ನಮಗೆ ಸಬ್ ಆಪ್ಷನ್ಸ್ ಕಾಣಿಸುತ್ತೆ ಅಂದ್ರೆ ಪಾನಿಪುರಿ, ಮಸಾಲ ಪೂರಿ, ಬೇಲ್ ಪೂರಿ, ಶೇವ್ ಪೂರಿ, ಇದರಲ್ಲಿ ನಮಗೆ ಡಿಫ್ರೆಂಟ್ ಆಗಿ ಆಪ್ಷನ್ಸ್ ಸಿಗುತ್ತೆ. ಅದೇ ರೀತಿ ಇನ್ನೊಂದು ಮಂಚೂರಿಯನ್ ಅಂದ್ರೆ ಗೋಬಿ ಮಂಚೂರಿ, ಬೇಬಿಕಾರ್ನ್ ಮಂಚೂರಿ, ಮಶ್ರೂಮ್ ಮಂಚೂರಿ, ಈ ತರ ನಮ್ಗೆ ಡಿಫ್ರೆಂಟ್ ಮಂಚೂರಿಯನ್ಸ್ ಸಿಗುತ್ತೆ. ಸೊ ಈ ರೀತಿ ಮೇನ್ ಟ್ಯಾಬ್ ಮೆನು, ಅದಾದ್ಮೇಲೆ ಗ್ರೂಪ್, ಅದಾದ್ಮೇಲೆ ಆಪ್ಷನ್ಸ್, ಈ ರೀತಿ ನಾವು ಎಕ್ಸಾಂಪಲ್ಸ್ ಕೊಟ್ಟು ನಾವು ಹೇಳಿದ್ರೆ ಸ್ಟೂಡೆಂಟ್ಸ್ ಗೆ ಸ್ವಲ್ಪ ಈಸಿ ಆಗುತ್ತೆ, ಓಕೆ. ಸೊ ಇವಾಗ ಬೇಸಿಕ್ ಆಗಿ ಇಷ್ಟು ತಿಳ್ಕೊಂಡ್ಮೇಲೆ ನಾವು ಡೈರೆಕ್ಟ್ ಆಗಿ ಏನ್ ಹೇಳ್ಬೇಕು, ನೆಕ್ಸ್ಟ್ ನಾವೇನಾದ್ರು ಟೇಬಲ್ ಇನ್ಸರ್ಟ್ ಮಾಡಿದ್ರಿ ಅಂದ್ರೆ ನಾವು ದೂರ ನಿಂತಿರ್ಬೇಕು, ಸ್ಟೂಡೆಂಟ್ಸ್ ನ ವಾಚ್ ಮಾಡ್ತಾ ಇರ್ಬೇಕು. ಇನ್ಸರ್ಟ್ ಟ್ಯಾಬ್ ಹೋಗಿ ಅಂದ್ರೆ ಸ್ಟೂಡೆಂಟ್ಸ್ ಇನ್ಸರ್ಟ್ ಅನ್ನೋದನ್ನ ಟ್ಯಾಬ್ ನ ಕ್ಲಿಕ್ ಮಾಡ್ಬೇಕು. ಟೇಬಲ್ಸ್ ಗ್ರೂಪಿಗೆ ಹೋಗಿ ಅಂದ್ರೆ ಟೇಬಲ್ಸ್ ಗ್ರೂಪಿಗೆ ಹೋಗ್ಬೇಕು. ಟೇಬಲ್ಸ್ ಆಪ್ಷನ್ ಕ್ಲಿಕ್ ಮಾಡಿ ಅಂದ್ರೆ ಕ್ಲಿಕ್ ಮಾಡ್ಬೇಕು. ಈ ರೀತಿ ನಾವು ಇನ್ಸ್ಟ್ರಕ್ಷನ್ ಕೊಟ್ಟು ಅವ್ರ ಕೈಯಿಂದಾನೆ ಮಾಡೋ ರೀತಿ ಆಗ್ಬೇಕು. ನಾವು ತೋರಿಸಿ ಅವ್ರು ಮಾಡೋದಕ್ಕೂ ಅವರೇ ಸ್ಟಾರ್ಟಿಂಗ್ ಇಂದ ಮಾಡೋಕ್ಕೂ ದೇರ್ ಇಸ್ ಎ ಲಾಟ್ ಆಫ್ ಡಿಫ್ರೆನ್ಸ್ ಫ್ರೆಂಡ್ಸ್. ಅಂಡ್ ಇವಾಗ ನಾವು ಈ ಫೈಲ್ ನ ಆಲ್ಮೋಸ್ಟ್ ಇವಾಗ ನಾನು ಇದು ಟೈಟಲ್ ಬಾರ್, ಇದು ಟ್ಯಾಬ್ ಬಾರ್, ಇದು ಇದನ್ನ ರಿಬ್ಬನ್ ಅಂತ ಕೂಡ ಕರಿತೀವಿ. ಇದೆಲ್ಲಾನು ಸೇರಿ ನಾವು ರಿಬ್ಬನ್ ಅಂತೇಳಿ ಕರಿತೀವಿ. ಗ್ರೂಪ್ಸ್, ಆಪ್ಷನ್ಸ್, ವರ್ಕ್ ಏರಿಯಾ, ರೂಲರ್, ಸ್ಕ್ರಾಲ್ ಬಾರು, ಸ್ಟೇಟಸ್ ಬಾರು, ಟಾಸ್ಕ್ ಬಾರು ಮತ್ತೆ ಡಾಕ್ಯುಮೆಂಟ್ ವ್ಯೂ ಆಪ್ಷನ್, ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಇವಾಗ ಮೈಕ್ರೋಸಾಫ್ಟ್ ಆಫೀಸ್ ಬಟನ್ ಅಲ್ಲಿ ನಾವು ಸೇವ್ ಮಾಡೋದನ್ನ ತಿಳ್ಕೊಂಡ. ಇವಾಗ ಡಾಕ್ಯುಮೆಂಟ್ 1 ಅಂತ ಇದೆ, ಅದು ಕೇಳುತ್ತೆ ಏನಾದ್ರು ಸೇವ್ ಮಾಡ್ಬೇಕಾ ಅಂತ ಕೇಳುತ್ತೆ. ಸೊ ಕ್ಲೋಸ್ ಮಾಡಿದ್ರೆ, ಸೊ ನಾವು ಸೇವ್ ಮಾಡ್ಬೇಕು ಅಂದ್ರೆ ಹೆಂಗ್ ಸೇವ್ ಮಾಡ್ಬೇಕು, ಇದು ತುಂಬಾ ಇಂಪಾರ್ಟೆಂಟ್. ಸ್ಟೂಡೆಂಟ್ಸ್ ಒಂದಿನ ಮಾಡೋದಿರ್ತಾರೆ, ನೆಕ್ಸ್ಟ್ ದಿನ ಮರ್ತು ಬಿಟ್ಟಿರ್ತಾರೆ ಅವ್ರು ಡಾಕ್ಯುಮೆಂಟ್ ಎಲ್ಲಿ ಸೇವ್ ಮಾಡಿದೀವಿ ಅನ್ನೋದನ್ನ. ಸೊ ಅದನ್ನ ನೀವು ಫಸ್ಟ್ ಕ್ಲಾಸ್ ಅಲ್ಲೇ ಅವರಿಗೆ 1-2 ಡೇಸ್ ಇದನ್ನ ಟೀಚ್ ಮಾಡ್ಬೇಕಾಗತ್ತೆ, ಸೊ ಅವ್ರಿಗೆ ಅರ್ಥ ಆಗೋದಕ್ಕೆ. ಸೊ ಆಫೀಸ್ ಬಟನ್ ಗೆ ಹೋಗಿ ಅವರು ಸೇವ್ ಆಪ್ಷನ್ ಕ್ಲಿಕ್ ಮಾಡಿ ಅಂತ ಹೇಳ್ಬೇಕು. ಸೇವ್ ಆಪ್ಷನ್ ಕ್ಲಿಕ್ ಮಾಡಿದ್ಮೇಲೆ
ಸೇವ್ ಆಸ್ ಡೈಲಾಗ್ ಬಾಕ್ಸ್. ನೋಡಿ ಈ ತರ ಬರೋದ್ರಿಂದ ನಾವು ಡೈಲಾಗ್ ಬಾಕ್ಸ್ ಅಂತ ಹೇಳಿ ಅವ್ರಿಗೆ ಹೇಳಿದ್ರೆ ಈಸಿಯಾಗಿ ಎಕ್ಸಾಮ್ ಅಲ್ಲಿ ಬರೆಯೋದಕ್ಕೆ ಯೂಸಸ್ ಆಗುತ್ತೆ ಅವರಿಗೆ. ಕ್ಲಿಕ್ ಆನ್ ಆತರ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ಬೇಕು. ಕ್ಲಿಕ್ ಆನ್, ಆಮೇಲೆ ಟೆಕ್ನಿಕಲ್ ವರ್ಡ್ ಒಂದ್ ಕಲೀರಿ, ಕ್ಲಿಕ್ ಆನ್ ಬರಿಬಹುದು. ಆಮೇಲೆ ಅವರಿಗೆ ಈಸಿ ಆಗುತ್ತೆ. ಇವಾಗ ಬರೀ ಪಾಸ್ ಆಗುವಂತ ಸ್ಟೂಡೆಂಟ್ಸ್ ಗೆ ಇವೆಲ್ಲ ಯೂಸಸ್ ಆಗುತ್ತೆ. ಸೊ ಇಲ್ಲಿ ನಾವು ಲೊಕೇಶನ್ ನ ಆರ್ಗನೈಸ್ ಅಲ್ಲಿ ಹೋಗಿ ನಾವು ಎಲ್ಲಿ ಸೇವ್ ಮಾಡ್ಬೇಕು ಅನ್ನೋದನ್ನ ಫಸ್ಟ್ ತಿಳ್ಕೊಡ್ಬೇಕು. ನಾವು ಡೆಸ್ಕ್ಟಾಪ್ ಅಂತ ಹೇಳಿದ್ವಲ್ಲ, ಡೆಸ್ಕ್ಟಾಪ್ ನೆನ್ಪಿರೋದಕ್ಕೋಸ್ಕರ ಪದೇ ಡೆಸ್ಕ್ಟಾಪ್ ಅಂತ ಹೇಳ್ತಾ ಇರ್ಬೇಕು. ಸೊ ಡೆಸ್ಕ್ಟಾಪ್ ಗೆ ಹೋಗಿ ಡೆಸ್ಕ್ಟಾಪ್ ಅಲ್ಲಿ ನೀವೇನ್ ಮಾಡ್ಬೇಕು ನೋಡಿ, ನಮ್ ಸ್ಟೂಡೆಂಟ್ಸ್ ಆಲ್ರೆಡಿ PME ಅಂತ ಅವ್ರಿಗೆ ಬೇಕಾದಂತ ಒಂದು ಫೋಲ್ಡರ್ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಇವಾಗ ನಾವು ನಮ್ ಸ್ಟೂಡೆಂಟ್ಸ್ ಎಲ್ಲ ಬಸ್ ಪಾಸ್ ಎಲ್ಲ ಫ್ರೀ ಆಗಿ ಹಾಕೊಡ್ತಾ ಇದಾರೆ, SSP ಸ್ಕಾಲರ್ಶಿಪ್ ಹಾಕೊಡ್ತಾ ಇದಾರೆ. ಸೊ ಅದಕ್ಕೆ ಒಂದು ಫೋಲ್ಡರ್ ಮಾಡಿ ಇಟ್ಕೊಂಡಿದ್ದಾರೆ ಡೆಸ್ಕ್ಟಾಪ್ ಅಲ್ಲೇ. ಸೊ ಅದೇ ರೀತಿ ನಾನು ಇವಾಗ ನಿಮ್ಗೆ ಹೇಳ್ಕೊಡಕ್ಕೆ ನ್ಯೂ ಫೋಲ್ಡರ್ ಕ್ಲಿಕ್ ಮಾಡ್ತಾ ಇದ್ದೀನಿ. ನ್ಯೂ ಫೋಲ್ಡರ್ ಇಲ್ಲೇ ಎಡಿಟ್ ಮಾಡ್ತೀನಿ. ನಾನು ಒಂದು ಹೊಸ ಫೋಲ್ಡರ್ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ನೀವು ಬೇಸಿಕ್ ಅಂತೇಳಿ ನಾನು ಫೋಲ್ಡರ್ ಹೆಸರು ಕೊಟ್ಟೆ. ಈ ಬೇಸಿಕ್ ಅಂತ ಫೋಲ್ಡರ್ ಹೆಸರು ಕೊಟ್ಮೇಲೆ ಇದನ್ನ ಬೇಸಿಕ್ ಓಪನ್ ಮಾಡ್ಕೋಬೇಕು. ಇಲ್ಲಿ ನೋಡಿ ನಮಗೆ ಪಾತ್ ತೋರಿಸ್ತಾ ಇದೆ. ದಿಸ್ PC ಅಲ್ಲಿ ಡೆಸ್ಕ್ಟಾಪ್ ಅಲ್ಲಿ ಬೇಸಿಕ್ ಅನ್ನೋ ಫೋಲ್ಡರ್. ಈ ಫೋಲ್ಡರ್ ಅಲ್ಲಿ ನಾನು ಫೈಲ್ ನೇಮ್ ಏನಂತ ಕೊಡ್ತೀನಿ ಅಂದ್ರೆ, ಕ್ಲಿಕ್ ಮಾಡಿ MS ವರ್ಡ್ ಬೇಸಿಕ್ ಅಂತೇಳಿ ಕೊಟ್ಟು ಸೇವ್ ಅಂತ ಕ್ಲಿಕ್ ಮಾಡಿದೆ. ಇವಾಗ ನೋಡಿ ಟೈಟಲ್ ಬಾರ್ ಅಲ್ಲಿ MS ವರ್ಡ್ ಬೇಸಿಕ್ ಅಂತೇಳಿ ಬಂತು. ಇವಾಗ ನಾವು ಚಿಕ್ಕ ಹುಟ್ಟಿರ್ತಾರಲ್ಲ ಅವಾಗ ನಾವು ಮಕ್ಕಳನ್ನೇ ಅಂತ ಪಾಪು ಚಿನ್ನು ಅಂತ ಕರಿತಾ ಇರ್ತೀವಿ. ಸೊ ಅದೇ ರೀತಿ ಬೈ ಡಿಫಾಲ್ಟ್ ಆಗಿ ಡಾಕ್ಯುಮೆಂಟ್ ಅಂತ ತಗೊಂಡು ಆಮೇಲೆ ನಾವು ಪರ್ಟಿಕ್ಯುಲರ್ ಆಗಿ ನಾಮಕರಣ ಸೆರೆಮನಿ ಮಾಡಿ ನಾವೇನ್ ಒಂದು ಇಂಡಿವಿಜುವಲ್ ನೇಮ್ ಇಡ್ತೀವಿ, ಒಂದು ಸ್ಪೆಸಿಫಿಕ್ ಆಗಿ. ಅದೇ ರೀತಿ